ನೋಡಿ, ಈ ಸಲ ನಾನು MLA ಆಗ್ಲೇಬೇಕು. ಹೆಚ್ಚು ಕಮ್ಮಿ ಆಗ್ಬಾರ್ದು, ನೋಡ್ಕೊಳ್ಳಿ. ಹೌದಕ್ಕ, ಈ ಸಲನೇ ಗೆದ್ಬಿಡ್ತಾ ಇದ್ವಿ. ಬರೀ 700 ಹೋಟೆಲ್ ಮಿಸ್ ಆಯ್ತಕ್ಕ. ಅದೆಲ್ಲ ಇರ್ಲಿ ಅಕ್ಕ, ಪಕ್ಕದೂರವರು ನಮ್ಮ ಮೇಲೆ ತುಂಬಾ ಕೋಪದಿಂದ ಇದ್ದಾರೆ. ಆ ಊರಲ್ಲಿ ಪ್ರಚಾರ ಮಾಡೋದಕ್ಕೆ ನಮ್ಗೆ ಅವಕಾಶ ಕೊಡಲ್ಲ ಅಂತ ಸುದ್ದಿ ಬಂದಿದೆ. ಹುಷಾರಾಗಿರಿ ಅಕ್ಕ. ಅಷ್ಟು ಧೈರ್ಯವಾಗಿ ಮಾಡೋನ್ ಯಾರಕ್ಕ ಇದ್ದಾನೆ? ಆದ್ರೆ ನಾವ್ ಈ ಸರಿ ಏನಾದ್ರು ಸೋತ್ರೆ ಆ ಊರಲ್ಲಿರೋ ಹುಡುಗರೇ ಅಕ್ಕ ಕಾರಣ. ಇಲ್ಲಿ ನೋಡು, ಆ ಸುಬ್ರಹ್ಮಣ್ಯನ್ ಕತೆ ಮುಗ್ಸೋದ್ಯಲ್ಲ, ಆ ಸಮಸ್ಯೆ ಜಾಸ್ತಿ ಆಗ್ತಾನೆ ಇದೆ. ಕರೆಕ್ಟ್ ಆಗಿ ಹೇಳಿದ್ರಿ ಅಕ್ಕ. ಸುಬ್ರಹ್ಮಣ್ಯ ವಿಷಯನ ಊರು ಹುಡುಗರು ಪೋಸ್ಟರ್ ಮಾಡಿ ಮನೆ ಮನೆಗೂ ಹಚ್ಕೊಂಡ್ ಬರ್ತಾ ಇದಾರೆ. ಅಷ್ಟೇ ಅಲ್ಲದೆ ನಮ್ಮ ಊರಿನ ಒಂದ್ ಏರಿಯಾದಲ್ಲಿ ಹಚ್ಚಿದ್ದಾರೆ. ಅದೇ ಅಕ್ಕ, ಊರಲ್ಲೆಲ್ಲ ವಾಲ್ ಪೋಸ್ಟರ್ ಹಾಕೊಂಡು ತಿರುಗ್ತಿದ್ರಲ್ಲ, ಅದೇ ಹುಡುಗರು ಅಕ್ಕ. ನೋಡೋಣ, ಹೇಳಿದ ಮಾತು ಕೇಳಿಲ್ಲ ಅಂದ್ರೆ ಒಳಗಡೆಗೆ ಹಾಕ್ಬಿಡ್ತೀನಿ. ಎಲೆಕ್ಷನ್ ಮುಗಿಯೋವರೆಗೂ ಒಳಗಡೆನೆ ಇರ್ಲಿ. ನರೇಶ್, ಅದ್ಯಾವುದು ನನಗ್ ಗೊತ್ತಿಲ್ಲ. ಈ ಸಲ ನಾನು ಗೆಲ್ಬೇಕು, ಅದು ನಿನ್ ಜವಾಬ್ದಾರಿ. ಲಾಬಾಲ್ ಲೇ ತಮ್ಮಂದಿರಾ, ನೀವೇ ತಾನೇ ಊರಲ್ಲೆಲ್ಲ ಪೋಸ್ಟರ್ನ ಅಂಟಿಸ್ತಾ ಇರೋದು? ಹೌದು ಸರ್, ಸುತ್ತಮುತ್ತ ಇರೋ ಎಲ್ಲಾ ಗ್ರಾಮದಲ್ಲೂ ನಾವೇ ಅಂಟಿಸಿರೋದು. ಅದು ಮಾತ್ರ ಅಲ್ಲ, ನಿಮ್ಮೂರಲ್ಲೂ ನಾವೇ ಅಂಟಿಸಿರೋದು. ಎಲ್ಲ ಗೊತ್ತಾಗೆ ತಾನೇ ನೀವ್ ಇಲ್ಲಿಗೆ ಬಂದಿರೋದು. ಏನ್ ವಿಷಯ ನಡೀತಿದೆ ಅಂತ ಏನಾದ್ರು ಗೊತ್ತೇನೋ ನಿಮ್ಗೆ? ಹೊರಗಡೆ ಎಲ್ಲ ಪೊಲೀಸ್ ಹೇಳಲ್ಲ ಕಣೋ. ಹೌದೌದು, ಮುತ್ತಣ್ಣನ ಹತ್ರನೋ ಯಜಮಾನ್ರ ಹತ್ರನೋ ಮಾತ್ರನ ನಿಮ್ ಪೊಲೀಸರು ಹೇಳೋದು. ಲೇ, ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ ಅಂತ ಕೇಸ್ ಮುಚ್ಚೋಗಿದೆ ತಾನೆ? ನೀವ್ ಯಾಕ್ರೋ ಅದನ್ನ ಸುಮ್ನೆ ಊರ್ ಸಮಸ್ಯೆ ಮಾಡ್ತಾ ಇದ್ದೀರಾ? ಇವಾಗ ನೀವು ಮಾಡಿರೋ ಕೆಲಸದಿಂದ ಕೇಸ್ ರೂಟೇ ಬದಲಾಗಿದೆ. ಸರ್, ಯಾವಾಗ್ಲೂ ರೂಟ್ ಬದಲಾಗಿದೆ, ಇವಾಗೇನ್ ದೊಡ್ಡದಾಗಿ ಬದಲಾಗೋದು? ಏನೋ ತಮ್ಮ ಬಾಯಿ ಜಾರ್ತಾ ಇದೆ, ಏನು ಮಾಡೋದಿಲ್ಲ ಬಿಡು ಅನ್ನೋ ಧೈರ್ಯನಾ? ಪೊಲೀಸ್ ಏಟಿ ಹೆಂಗಿರುತ್ತೆ ಗೊತ್ತಾ ನಿಮ್ಗೆ? ಸ್ಟೇಷನ್ ಅಲ್ಲಿ ಕೂರಿಸಿ ಮುಟ್ಟಿಗೆ ಹೊಡೆದೆ ಅಂತ ಇಟ್ಕೋ, ಮುಟ್ಟಿ ಎಲ್ಲ ಊದ್ಕೊಂಡ್ಬಿಡ್ಬೇಕು. ಹೋಗಿ ಹೊಸ್ದಾಗ ಏನಾದ್ರು ಮಾಡ್ರೋ. ಸರ್, ಹೊಸ್ದಾಗಂದ್ರೆ ಏನು? ಅದನ್ನು ನಾನೇ ಹೇಳ್ಬೇಕನ್ರೋ. ಜಾತ್ರೆ ಅಂತ ಊರಲ್ಲೆಲ್ಲ ಕಲೆಕ್ಷನ್ ಮಾಡ್ಕೊಳ್ಳಿ. ಆ ಕಾಸಲ್ಲಿ ಕುಲ್ಫಿ, ಮಿಠಾಯಿ, ಕುಲ್ಚಾ, ರೋಟಿ ಅಂತ ಯಾವ್ದಾದ್ರು ಅಂಗಡಿ ಓಪನ್ ಮಾಡಿ ವ್ಯಾಪಾರ ಮಾಡ್ರೋ ತಮ್ಮಂದಿರಾ. ಆಯ್ತು ಸರ್. ಬಾಣ ಸರ್ರೇ ಹೇಳಿದ್ದಾರೆ. ಲೇ, ಬಾಲ್ ಕೊಡೋ. ಆಟ ಶುರು ಮಾಡ್ರೋ. ಹಾಕೋ ಬಾಲು. ಪಾಯಿಂಟ್ ನಮ್ದಪ್ಪ. ನಾನು ಮುಂದೆ ಹೇಳ್ತೀನಪ್ಪ. ಏ ನಿಂತ್ಕೊಳ್ಳೋ, ಬಾರ ಇಲ್ಲಿ. ಲವಾಲ್. ಏನ್ರೋ, ಊರ್ ಹುಡುಗರೆಲ್ಲ ಒಟ್ಟಾಗಿ ಬಂದು ನಿಂತ್ಕೊಂಡ್ಬಿಟ್ಟಿದ್ದೀರಾ? ನಿಮ್ಮನ್ನ ನೋಡೋಕೆ ಅಂತಾನೆ ಬಂದಿದ್ದು. ಏನೋ ವಿಷಯ? ಹಿಂಗೆ ನಡ್ಕೊಂಡು ಹೋದ್ರೆ ನಮ್ ಕಡೆಯವ್ರು ಯಾರು ಟೌನ್ಗೆ ಹೋಗ್ಬಿಟ್ಟು ಬರೋದಕ್ಕಾಗಲ್ಲ. ಅದು ಅಲ್ದೆ ನಮ್ ಸುಬ್ರಹ್ಮಣ್ಯ ಅಣ್ಣನ್ ಕೊಲೆ ಮಾಡಿದ್ದಾರೆ, ಪೊಲೀಸರು ಸೇರ್ಕೊಂಡಿದ್ದಾರೆ. ಪೋಸ್ಟರ್ ಅಂಟ್ಸೋದಕ್ಕೆ ಹೋದ್ರೆ ಕೂಡ ಆ ಮುತ್ತಣ್ಣನ ಕಡೆಯವ್ರು ಬಂದು ಗಲಾಟೆ ಮಾಡ್ತಾರೆ. ಕೇಳಿದಕ್ಕಷ್ಟೇ ನಿಮ್ಮ ಹತ್ರ ಹೇಳ್ತಾ ಇರೋದು. ಊರಲ್ಲೆಲ್ಲ ದೊಡ್ಡ ದೊಡ್ಡವರೇ ಇದ್ದೀರಾ, ಆದ್ರೆ ಯಾರು ಕಂಡ್ರು ಕಾಣ್ದಂಗೆ ಇರ್ತೀರಾ. ನೀವು ತಲೆ ಹಾಕೋದಿಲ್ಲ ಅಂದ್ರೆ ಹೇಳ್ಬಿಡಿ ನಮ್ಗೆ, ನಾವು ಬೇರೆ ರೂಟ್ ನೋಡ್ಕೋತೀವಿ. ಏನೋ ಗೋವಿಂದ, ಕೊಬ್ಬ ಎಲ್ಲ ನನಗೆ ಗೊತ್ತು ಕಣೋ. SP ನ ನೋಡೋಣ ಅನ್ಕೊಂಡಿದ್ದೆ, ಫೋನಲ್ಲಿ ಅವತ್ತು ಮಾತಾಡಿದ್ದೀನಿ, ಮತ್ತೆ ನೋಡ್ಬೇಕು. ಅದೇ ಯಾವಾಗ ಅಂತ? ನಿನ್ನೆ ಇನ್ಸ್ಪೆಕ್ಟರ್ ಬಂದ್ಬಿಟ್ಟು ಆವಾಜ್ ಹಾಕಿ ಯಾರನ್ನ ಬೇಕಾದ್ರೂ ವಿಚಾರಿಸ್ತೀನಿ, ಅವಶ್ಯಕತೆ ಇದ್ರೆ ನಿಮ್ಮನ್ನ ವಿಚಾರಿಸ್ತೀನಿ ಅಂತ ಹೇಳ್ಬಿಟ್ಟು ಹೋಗಿದ್ದಾನೆ. ಇವ್ರುಗಳು ಕೊಲೆಗಾರನ ಹಿಡಿತಾರಾ? ಮೊದ್ಲು ಸುಬ್ರಹ್ಮಣ್ಯ ಅಣ್ಣನ ಕೊಲೆ ಮಾಡಿದವ್ರನ್ನ ಹಿಡಿಯಕ್ ಹೇಳಿ. ಏಯ್, ಅವ್ರನ್ನ ಹಿಡಿ ಅಂದ್ರೆ ವೇಣು ಕೋಟ್ಯಾಧೀಶ್ವರ, ಅಧಿಕಾರ ಇರೋನು. ನಮ್ ಹುಡುಗರಿಗೆ ಎಲ್ಲೋ ಹೋಯ್ತು ಬುದ್ಧಿ. ಆ ತರ ಎಲ್ಲ ಮದುವೆ ಮಾಡಬಾರ್ದು ಅಂತ ಗೊತ್ತಿಲ್ವಾ ಅವನ್ಗೆ? ಗೊತ್ತಿದ್ದು ಎಲ್ಲೋ ಹೋಯ್ತು ಬುದ್ಧಿ. ಇವತ್ತಿನ ಮಾತಲ್ಲ, 200 ವರ್ಷದ ಸಂಪ್ರದಾಯ ಗೊತ್ತಾ? ಹೌದು. ಇನ್ನು ಎಷ್ಟು ದಿನ ಅಂತ ಹಿಂಗೆ ಹೇಳ್ತಾ ಇರ್ತೀರಾ? ಕೊಲೆ ಮಾಡ್ದವನ ಕಂಡುಹಿಡಿಲೇಬೇಕು. ಇಲ್ಲಿ ನೋಡು, ಸುಬ್ರಹ್ಮಣ್ಯನ್ ತಮ್ಮ ದೇವರಾಜು, ಅವನು ಇಲ್ಲೇ ನಿಂತವನಲ್ವಾ? ಏ ದೇವರಾಜ, ನಿಮ್ಮ ಅಣ್ಣ ಸುಬ್ರಹ್ಮಣ್ಯ ಮಾಡಿರೋ ಕೆಲಸಕ್ಕೆ ಆ ತಾಯಿ ಕೊಟ್ಟಿರೋ ಶಿಕ್ಷೆ ಇದು. ಇವ್ರುಗಳ ಹಾಗೆ ನಿಮ್ ಮುಂದೆ ಮಾತಾಡುವಷ್ಟು ಧೈರ್ಯ ನನ್ಗಿಲ್ಲ. ನೀವ್ ಇಷ್ಟೊಂದು ಶಿಕ್ಷೆ ಕೊಡುವಷ್ಟು ತಪ್ಪನ್ನ ನಮ್ಮ ಅಣ್ಣ ಏನ್ ಮಾಡ್ದ? ಜೊತೆಲಿದ್ದಿದ್ದಕ್ಕೆ ಇಷ್ಟ ಆಯ್ತು, ಅದಕ್ಕೆ ಜಾತಿ ದ್ವೇಷಕ್ಕೆ ಅವನ ಕೊಂದ್ಬಿಟ್ಟು ನಮ್ಮಣ್ಣ ಸುಬ್ರಹ್ಮಣ್ಯನ ಕಲ್ಕೋರೆಯಿಂದ ತಳ್ಬಿಟ್ಟು ಆತ್ಮಹತ್ಯೆ ಅನ್ಬಿಟ್ರು. ನೀವು ಅವ್ರ ಹಾಗೇನೆ ಜಾತಿ ವಿಷಯಕ್ಕೆ ವಿಷಯನ ಮುಚ್ಚಾಕೋದಕ್ಕೆ ಪ್ರಯತ್ನ ಮಾಡ್ಬೇಡಿ. ನಾವು ಅದೇ ದೇವ್ರನ್ನೇ ಪೂಜೆ ಮಾಡೋರು. ನಿಮ್ಗೇನು ಊರಿಗೆ ದೊಡ್ಡ ಮಂಚ? ಲೇ, ಏನೋ ಹೀಗೆಲ್ಲ ಮಾತಾಡ್ತೀಯ? ಯಾವತ್ತಾದ್ರೂ ನಾನು ಆ ಥರ ಮಾತಾಡಿದ್ದೀನಾ? ಹೋಗಿ ಹೋಗಿ ಕೆಲಸ ನೋಡಿ, ನಾನು ನೋಡ್ಕೋತೀನಿ. ಮನ್ಸಿಂದ ಯೋಚನೆ ಮಾಡಿ ನೋಡಿ ಅಣ್ಣ, ಅದನ್ನ ಮಾತ್ರ ಹೇಳ್ತೀನಿ. ಹೋಗ್ರೋ.
ಊರಿಗೆಲ್ಲ ಸಮಸ್ಯೆ ಮಾಡಬೇಡಿ. ನಾನು ನೋಡ್ಕೋತೀನಿ ಅಂತ ಹೇಳ್ದೆ ತಾನೆ ದೇವರಾಜ, ಹೋಗೋ. ಜುಟ್ಟು ಮಹೇಶ ಎಲ್ಲ ಎಲ್ಲೋದ್ರು? ಏನೋ ಕೆಲ್ಸದ ಮೇಲೆ ಹೋಗಿರ್ಬೇಕಣ. ಅಯ್ಯೋ, ಚಿಟ್ಟೆ. ರಜನಿ ಮಾವಾ, ಲೇ ಬಿಡೋ, ಬಿಡಲೇ ಬಿಡ. ಚಿಟ್ಟೆ ರಜನಿ ಮಾವಾ, ಬಾ ಚಿನ್ನ. ಲೇ ಬಿಡೋ ಬಿಡೋ, ಪರವಾಗಿಲ್ಲ ಬಿಡೋ. ಈ ನನ್ ಮಗನು ಸೂಪರ್ ಫಿಗರ್ ಹಾಕೊಂಬಂದಲ್ಲೋ. ಹಾ ಆಹಾ, ಮಗ ಏನೋ ಮಕ್ಳ, ಹೆಂಗಿದಾಳ ನನ್ ಮುದ್ದು ಚಿಟ್ಟೆ, ಅಮ್ಮು ಚಿನ್ನಿ, ಮುದ್ದು ಚಿನ್ನಿ, ನನ್ ಗಂಡ, ನನ್ ಹಾರ್ಟ್, ನನ್ ಬೀಟು. ಆಹಾ ಮಾವಾ, ರಜನಿ ಮಾವಾ, ನೀವ್ ಸಿಕ್ಕಿದ್ದು ಹೋದ್ ಜನ್ಮದಲ್ಲಿ ನಾನ್ ಮಾಡಿದ್ ಪುಣ್ಯ ಮಾವಾ. ಐ ಲವ್ ಯು ಚಿನ್ನ. ಮಗ ಅಲ್ಲೋಡ್ರು ಡುಯೆಟ್ ಬೇರೆ ಆಡ್ತಾವನೆ. ನಗುವ ನಯನ ಮಧುರ ಮೌನ ಮಿಡಿವ ಹೃದಯ ಹಿರಿಮಾತೆಗೆ ಹೊಸ ಭಾಷೆದು ರಸ ಕಾವ್ಯವಿದು ಇದ ಹಾಡಲು ಕವಿಬೇಕೆ. ನನ್ ಕೊಟ್ಟು ಚಿಟ್ಟೆ, ಇಲ್ಲಿ ಏನೋ ಸುಡ್ತಿರೋ ವಾಸನೆ ಬರ್ತಿದೆ. ನಾವ್ ಹೊರಡೋಣ್ವಾ? ಹೋಗೋಣ್ವಾ ಚಿನ್ನ? ಲೋ ನನ್ ಮಕ್ಳ, ಬರ್ಲಾ? ಚಿಟ್ಟೆ, ನಾವ್ ಹೊರಡೋಣ್ವಾ? ತುಂಬಾ ಹೊಟ್ಟೆ ಉರಿ ಪಟ್ಕೋಬೇಡ್ರ ನನ್ ಮಕ್ಳ, ಬರ್ಲಾ? ಬಾರೆ ಚಿನ್ನ. ಬಿಡೋ ಮಾರಿ, ಅವನೊಬ್ಬ ದಡಿ ನನ್ ಮಗ. ಅಯ್ಯೋ, ಯಾಕೆ ಇಷ್ಟ ಲೇಟು? ಏನಮ್ಮ, ಗೌರಿ ಅಕ್ಕ ಬಂದು ಹೋದ್ಲು ಅಂತ ಕುಮಾರಿ ಅಕ್ಕ ಹೇಳಿದ್ಲು. ಓ ಅದಾ, ನಿನ್ನ ನೋಡಕ್ಕೆ ಬಂದಿದ್ದಾರೆ. ನನ್ನನ್ ನೋಡಕ್ಕೆ ಅಂತನಾ? ಏನಮ್ಮ ಹೇಳ್ತಿದ್ಯಾ? ಎಲ್ಲ ಒಳ್ಳೆ ವಿಷಯನೇ. ಹೆಣ್ಣು ನೋಡೋ ಶಾಸ್ತ್ರಕ್ಕೆ ಅಂತ ಬಂದಿದ್ದಾರೆ. ಹೋದ್ ತಿಂಗ್ಳೆ ನಿಮ್ಮ ಅಪ್ಪಂಗೆ ಹೇಳಿದ್ರಂತೆ, ಯಾವ್ದೋ ಕೆಲ್ಸದ ಮೇಲೆ ಅಂತ ಬಂದಿದ್ರಂತೆ. ಹಾಗೆ ನಿನ್ನ ನೋಡೋಣ ಅಂತ ಬಂದಿದ್ದಾರೆ. ಆದ್ರೆ ನೀನೇ ಲೇಟಾಗಿ ಬಂದ್ಬಿಟ್ಟೆ ಕಣೆ. ಈಗ ನನಗ್ ಮದ್ವೆ ಮಾಡಿಸು ಅಂತ ನಿಮ್ಮನ್ ಕೇಳದ್ನಾ? ಏನೇ, ಯಾರಾದ್ರೂ ಹೆತ್ತವ್ರ ಹತ್ರ ಹೋಗಿ ನನಗ್ ಮದ್ವೆ ಮಾಡಿ ಅಂತ ಕೇಳ್ತಾರ? ನಿನ್ಗೆ ಯಾವಾಗ ಏನ್ ಮಾಡ್ಬೇಕು ಅನ್ನೋದು ನಮಗ್ ಗೊತ್ತಿದೆ, ಅರ್ಥ ಆಯ್ತಾ? ಸುಮ್ನೆ ನನ್ ತಲೆ ಕೆಡಿಸ್ಬೇಡ, ಹೋಗ್ ಕೆಲ್ಸ ನೋಡ್ಕೋ. ಹಾ ಹಾ, ನೀನ್ ಹೇಳೋ ಎಲ್ಲಾ ಮಾತುಗೂ ತಲೆ ಆಡ್ಸೋದಕ್ಕಾಗಲ್ಲ. ಮಂಜುಳಾ, ನನ್ ಮಾತ್ ಕೇಳು. ಅದೇನೋ ಗೊತ್ತಿಲ್ಲ ಕಣೆ, ಅವತ್ ನಿನ್ನ ನೋಡ್ದಾಗ್ಲಿಂದ ನನ್ ಮನ್ಸು ಚಕ್ರ ತರ ನಿನ್ನನ್ನೇ ಸುತ್ತುತ್ತಿದೆ. ಆದ್ರೆ ನಿನಗ್ ಮಾತ್ರ ಇದೆಲ್ಲ ಗೊತ್ತಾಗ್ತಿದ್ಯಾ ಗೊತ್ತಾಗಿಲ್ವಾ ಅಂತ ಗೊತ್ತಾಗ್ತಿಲ್ಲ. ಎಲ್ಲ ನಂಗೂ ಅರ್ಥ ಆಗುತ್ತೆ. ನನಗೂ ಅದೇ ಚಕ್ರ ತರನೇ ಸುತ್ತಾ ಇದೆ. ಅಷ್ಟ್ ಮಾತ್ರ ಅಲ್ಲ, ನಮ್ ವಿಷಯ ಬೇರೆ ತರನೇ ಹೋಗ್ತಿದೆ. ನಾವ್ ಸೇರ್ತೀವೋ ಇಲ್ವೋ ಅಂತ ಯೋಚನೆ ಮಾಡಿದ್ರೇನೆ ನಂಗೆ ಭಯ ಆಗ್ತಿದೆ. ಮೊದ್ಲೇ ನಮ್ಮೂರ್ ಹುಡುಗರು ನಿಮ್ಮೂರ್ ಹುಡುಗರು ಜಗಳ ಮಾಡ್ಕೊಂಡಿದ್ದಾರೆ. ಅಂತದ್ರಲ್ಲಿ ನಮ್ ಲವ್ ವಿಷಯ ಗೊತ್ತಾದ್ರೆ ನಮಗ್ ಮಾತ್ರ ಅಲ್ಲ, ಇಡೀ ಊರಿಗೆ ತೊಂದ್ರೆ ಆಗ್ಬಿಡತ್ತೆ. ಅವರು ನಿಮ್ಮೂರು ಹುಡುಗರು,
ಜಗಳ ಹಾಗೆ ಆಗುತ್ತೆ. ನಿನ್ ಕಂಡ್ರೆ ನನಗಿಷ್ಟ, ನಾನ್ ನಿನಗೆ ಪ್ರಪೋಸ್ ಮಾಡಿದ್ದು, ನೀನ್ ನನಗೆ ಇನ್ಸ್ಪೈರ್ ಆಗಿದ್ದು. ಅದಕ್ಕೂ ಮೇಲೆ ನೀನು ಆ ಊರು, ನಂದು ಈ ಊರು, ಇದನ್ನೆಲ್ಲ ನಾವು ಯೋಚನೆ ಮಾಡಿದ್ವಾ? ಚಂದ್ರ ಮಂಜುಳಾ, ನನಗ್ ನೀನು, ನಿನಗ್ ನಾನು, ಅದನ್ನ ಯಾರಿಂದನೂ ಬದಲಾಯಿಸಕ್ಕಾಗಲ್ಲ.